ಇವತ್ತು ಸಖತ್ ಡಿಫ್ರೆಂಟ್ ರೆಸಿಪಿ, ರಾಗಿ ಮತ್ತೆ ಮಾವಿನ ಹಣ್ಣಿಂದ ಮಾಡುವಂತ ಸ್ಮೂದಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ರಾಗಿ, ಸ್ವಲ್ಪ ನೀರ್ ಹಾಕಿ ಮಾಮೂಲ್ ನಾವ್ ರಾಗಿ ಗಂಜಿ ಹೇಗ್ ಮಾಡ್ಕೋತೀವೋ ಆ ತರ ಗಂಜಿ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ. ಮತ್ತೆ ಈ ಗಂಜಿನ ಸ್ವಲ್ಪ ತಣ್ಣಗಾಗಕ್ ಬಿಟ್ಬಿಡೋಣ. ಇದು 1 ಪೋರ್ಷನ್ ಆಯ್ತು ಸ್ಮೂದಿಗೆ. ನೆಕ್ಸ್ಟ್ ಒಂದು ಬ್ಲೆಂಡರ್ಗೆ 1 ಮಾವಿನ ಹಣ್ಣು, ಒಂದು ವೇಳೆ ನಮಗ್ ಸಿಹಿನ ಜಾಸ್ತಿ ಬೇಕಂದ್ರೆ ಖರ್ಜೂರ ಡೇಟ್ಸ್ ಹಾಕೋಬಹುದು. 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ, ಸಿಪ್ಪೆ ತೆಗ್ದಿರೋ ಬಾದಾಮ್. ಇದಕ್ಕೆ ತಣ್ಣಗಾಗಿರೋ ರಾಗಿ ಗಂಜಿನ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿದಾಗ ಮಕ್ಕಳಿಗಾಗ್ಲಿ ದೊಡ್ಡೋರ್ಗಾಗ್ಲಿ ಈ ಸ್ಮೂದಿ ಸಖತ್ ಫಿಲ್ಲಿಂಗ್ ಇರತ್ತೆ, ನ್ಯೂಟ್ರಿಷಸ್ ಇರತ್ತೆ, ಟೇಸ್ಟಿನೂ ಇರತ್ತೆ. ಟ್ರೈ ಮಾಡಿ. ಪ್ರತಿಯೊಂದು ಡಯಾಬಿಟಿಕ್ಗೆ ಸಿಂಪ್ಟಮ್ ಕಂಪಲ್ಸರಿನಾ ಇದ್ದೇ ಇರತ್ತಾ? ಈ ಒಂದು ದೊಡ್ಡ ಪ್ರಶ್ನೆಗೆ ಒಂದು ಸಣ್ಣ ಉದಾಹರಣೆ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೀನಿ. ನೀವ್ ನಿರ್ಧಾರ ಮಾಡಿ ಇದಕ್ಕೆ ಆನ್ಸರ್ ಏನು ಅಂತ. ನಮಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರೊಫೆಷನ್ ಇಂದ ಒಂದು ಕ್ಲೈಂಟ್ ಬಂದಿದ್ರು. ಶಿ ವಾಸ್ ಮ್ಯಾರಿಡ್, ಅವ್ರ ಮಗು ಆಲ್ಮೋಸ್ಟ್ ಲೈಕ್ 5-year-old ಸನ್ ಇದ್ದ. ಅಂಡ್ ಲೇಟರ್ ಇನ್ ಸ್ಟೇಜ್ ಇನ್ ಲೈಫ್ ಅಲ್ಲಿ ಶಿ ಎಂಟರ್ಡ್ ಇನ್ ಟು ದ ಫ್ಯಾಷನ್ ಇಂಡಸ್ಟ್ರಿ. ಅಂಡ್ ಅವರು ಒಂದು ಮಿಸ್ಸಸ್ ಅನ್ನೋ ಒಂದು ಟೈಟಲ್ ಅಲ್ಲಿ ಒಂದು ಜಾಗದಲ್ಲಿ ಶಿ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ಅ ಫ್ಯಾಷನ್ ಪ್ರೋಗ್ರಾಮ್. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಶಿ ವಾಂಟೆಡ್ ಟು ಟೋನ್ ಅಪ್. ಹಾಗಾಗಿ ನಮ್ಮನ್ನ ಭೇಟಿಯಾಗಿದ್ರು. ಅಂಡ್ ಶಿ ಹ್ಯಾಡ್ ವೆರಿ ಲಿಮಿಟೆಡ್ ಟೈಮ್. ಆಯ್ತಾ ಮೇಡಮ್, 1 ತಿಂಗಳಲ್ಲಿ ನಾನು ಸಣ್ಣ ಆಗ್ಬೇಕು ಅಂತ. ಸೊ ನೀವು 1 ತಿಂಗಳಲ್ಲಿ ಆಗ್ಬೇಕು, 3 ತಿಂಗಳಲ್ಲಿ ಆಗ್ಬೇಕು, ಒಟ್ಟಾರೆ ನಮ್ಮ ಕಂಪನಿಗೆ ಬಂದ್ರೆ ಒಂದಷ್ಟು ಪ್ರೋಟೋಕಾಲ್ಸ್ ಇದೆ. ಸೊ ದ ಫಸ್ಟ್ ಪ್ರೋಟೋಕಾಲ್, ನಿಮ್ಮ ಬಾಡಿ ಒಳಗೆ ಏನಾಗ್ತಾ ಇದೆ ಅದು ಗೊತ್ತಿಲ್ದಂಗೆ ನಾವು ಬ್ಲೈಂಡ್ ಆಗಿ ಯಾರಿಗೂ ಡಯಟ್ ಕೊಡಲ್ಲ. ಸೊ ಬೇಸಿಕ್ ಬ್ಲಡ್ ವರ್ಕ್ ಮಾಡ್ಕೊಂಡ್ ಬನ್ನಿ. ಅದಾದ ನಂತರ ಶುರು ಮಾಡೋಣ ಅಂದಾಗ ದ ಶಾಕ್ ಆಫ್ ಹರ್ ಲೈಫ್ ವೆನ್ ಶಿ ಗಾಟ್ ಹರ್ ಟೆಸ್ಟ್ ರಿಸಲ್ಟ್ಸ್. ಅವರ HbA1c ವಾಸ್ ಆಲ್ಮೋಸ್ಟ್ 8.5 ಅಂಡ್ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಶಿ ಇಸ್ ಅ ಡಯಾಬಿಟಿಕ್ ಅಂತ. HbA1c ಅಂದ್ರೆ ಏನು? ಲಾಸ್ಟ್ 3 months ಶುಗರ್ ಆವರೇಜ್. ಆ ರಿಪೋರ್ಟ್ ನೋಡಿ ಎಷ್ಟು ಟೆನ್ಷನ್ ಆಗ್ಬಿಟ್ರು ಅಂದ್ರೆ, ಟೆಲಿಂಗ್ ಹರ್ ಇಟ್ಸ್ ಓಕೆ, ಡೋಂಟ್ ವರಿ, ಅಟ್ ಲೀಸ್ಟ್ ನಿಮಗೆ ಈಗಾದ್ರೂ ಗೊತ್ತಾಯ್ತಲ್ಲ ಅಂತ. ಅಂಡ್ ಅದಕ್ಕೆ ತಕ್ಕನಂಗೆ ಅವರು ಔಷಧಿ ಸ್ಟಾರ್ಟ್ ಮಾಡಿರ್ಲಿಲ್ಲ. ಅವ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು. ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋ, ಅಟ್ ಲೀಸ್ಟ್ 10% ನಿನ್ ಬಾಡಿ ವೆಯ್ಟ್ ನ ರಿಡ್ಯೂಸ್ ಮಾಡ್ಕೋ, ನೀನು ಔಷಧಿ ಹೋಗ್ದಂಗೆ ಇರಬಹುದು ಅಂತ ಡಾಕ್ಟರ್ ಸಲಹೆಯೊಂದಿಗೆ ನಮ್ಮ ಜೊತೆ ಡಯಟ್ ಕೌನ್ಸಿಲಿಂಗ್ ತಗೊಂಡು ಟುಡೇ ಇಷ್ಟು ಹೆಮ್ಮೆಯಿಂದ ಹೇಳ್ಬೋದಂದ್ರೆ ಇಟ್ಸ್ ಆಲ್ಮೋಸ್ಟ್ 3 years ಅವ್ರು ನಮ್ಮನ್ನ ಭೇಟಿಯಾಗಿ. ಬಟ್ ಸ್ಟಿಲ್ ಅವ್ರು ಯಾವ ಔಷಧಿಗೂ ಹೋಗಿಲ್ಲ. ಶಿ ಹ್ಯಾಸ್ ಅಂಡರ್ಸ್ಟುಡ್ ಅವರ ಒಂದು ಲೈಫ್ ಸ್ಟೈಲ್ನ, ಆ ಪ್ರೀ ಡಯಾಬಿಟೀಸ್ನ ಹೇಗೆ ರಿವರ್ಸ್ ಮಾಡಬಹುದು ಅನ್ನೋದು. ಸೊ ಇದೆಂತ ಒಂದು ಮೇಜರ್ ಎಕ್ಸಾಂಪಲ್ ಅಂದ್ರೆ, ಒಂದು ವೇಳೆ ನಿಮ್ಮ ಫ್ಯಾಮಿಲಿಯಲ್ಲಿ ಡಯಾಬಿಟೀಸ್ ಇತ್ತು ಅಂದ್ರೆ, ಅಥವಾ ನಿಮಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಇತ್ತು ಅಂದ್ರೆ, ಒಬಿಸಿಟಿ ಓವರ್ ವೇಟ್ ಇದ್ರೆ ದಯಮಾಡಿ ಬ್ಲಡ್ ಟೆಸ್ಟ್ ಮಾಡಲೇಬೇಕು. ನಿಮ್ಮ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಬೇಸಿಕ್ ಒಂದು ಲಿಪಿಡ್ ಪ್ರೊಫೈಲ್, ಒಂದು HbA1c ತಾವು ಮಾಡ್ಕೊಂಡಾಗ ನಿಮ್ಮ ಆರೋಗ್ಯ ಎಲ್ಲಿರತ್ತೆ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಸಿಂಪ್ಟಮ್ನೇ ಇಲ್ಲ ಅಂದ್ರೆ ಏನಂತ ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೋತೀರಾ? ಕೇರ್ಲೆಸ್ ಮಾಡಬೇಡಿ. ಪ್ರತಿ ಡಯಾಬಿಟಿಕ್ಗೂ ಸಿಂಪ್ಟಮ್ ಇರಬೇಕು ಅನ್ನೋದು ನೆಸೆಸಿಟಿನೇ ಇಲ್ಲ.